ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇದು ಸಂಡೇ ವ್ಲಾಗ್. ಇದು ಸ್ವಲ್ಪ ಲೇಟಾಗೇ ಇದ್ದೆ. 6:30ಗೆ ಎದ್ದು ವಾಕಿಂಗ್ ಹೋಗಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಂಬಂದು ಇವಾಗ ಸ್ವಲ್ಪ ಹೊತ್ತು ಕೂತ್ಬಿಟ್ಟಿದೆ. ತುಂಬ ಚಳಿ ಇದೆ, ಹೊರಗಡೆ ಹೋಗೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ, ಅಷ್ಟು ಚಳಿ ಇದೆ. ಅದರಿಂದ ವಾಕಿಂಗಿಂದ ಬಂದಲ್ಲ ಒಂದು ಹಾಫ್ ಆನ್ ಅವರು ಕೂತ್ಬಿಟ್ಟಿದೆ. ಇವಾಗ ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಏನಪ್ಪ ಅಂದರೆ ಇವತ್ತು ಒಂದು ಫಂಕ್ಷನ್ ಇದೆ, ಗುರುಪ್ರವೇಶ ಇದೆ. ನಮ್ಮ ಜೊತೆಗೆ ಕೆಲಸ ಮಾಡೋರ್ದು ಗುರುಪ್ರವೇಶ ಇದೆ ಇವತ್ತು. ಕರೆದಿದ್ದಾರೆ, ಅದರಿಂದ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರಬೇಕು. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೆಂಗೈತ್ರಿ ಹೊರಗಡೆ ಚಳಿ? ಯಾಕೆ? ನಮ್ಮ ಮನೆಯವ್ರದ್ದು ಆಟೋ ಸ್ವಲ್ಪ ರಿಪೇರಿ ಬಂದ್ಬಿಟ್ಟಿದೆ. ನಿನ್ನೆ ಸ್ಟಾಪ್ ಆಗಿರೋದು, ಇನ್ನೂ ಆನ್ ಆಗಿಲ್ವಂತೆ. ಅಲ್ವೇನ್ರಿ? ನಮ್ಮ ಮನೆಯವ್ರದ್ದು ಆಟೋ ಯಾಕೋ ಸ್ಟಾರ್ಟ್ ಆಗ್ತಾಯಿಲ್ಲ. ನಿನ್ನೆಯಿಂದ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಇವಾಗ ಗ್ಯಾರೇಜ್ಗೆ ಎತ್ಕೊಂಡು ಹೋಗ್ತಾರೆ. ಏನು ಪ್ರಾಬ್ಲಮ್ ಅಂತ ಅವ್ರಿಗೂ ಗೊತ್ತಿಲ್ವಂತೆ. ಯಾವಾಗ್ರಿ ಈ ಗಾಡಿ ಕೆಟ್ಟೋಗಿದ್ದು? ನಿನ್ನೆ ಗಾಡಿ ಕೆಟ್ಟೋಗಿರೋದು. ಪಾಪ ಇನ್ನೂ ಆನಾಗಿಲ್ಲ. ಹೆಬ್ಬಾಳದಿಂದ ತಳ್ಕೊಂಬಂದ್ರ? ನಿನ್ನೆ ಹೆಬ್ಬಾಳದಿಂದ ತಳ್ಕೊಂಬಂದಿದ್ದಾರೆ. ಇವಾಗ ನಿನಗೆಲ್ಲೂ ಜಾಗನೇ ಇಲ್ವಾ ನಿನಗೆ? ಅಲ್ಲ ಆಗ್ತದಾ ಜರ್ಕಿನ? ಪಾಪ ನಿನ್ನೆ ಹೆಬ್ಬಾಳದಿಂದ ತಳ್ಕೊಂಬಂದು ಮನೆ ಹತ್ರ ಅವ್ರ ಫ್ರೆಂಡ್ನ ಕರೆಸಿ ಥ್ರೋ ಮಾಡಿಸ್ಕೊಂಡು ಬಂದ್ರಂತೆ. ಎತ್ಕೊಂಬಂದು ಮನೆ ಹತ್ರ ಹಾಕಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಯಾವಾಗಲೂ ಇದೆ ಗೋಳು. ಇವಾಗ ಬಿಸಿನೀರು ಕುಡ್ದಿದ್ದೆಲ್ಲ ಆಯಿತು, ಕೆಲಸ ಸ್ಟಾರ್ಟ್ ಮಾಡಬೇಕು. ಏನು ಕೆಲಸ ಜಾಸ್ತಿ ಏನಿಲ್ಲ. ನನ್ನ ಮಗಳು ಯೂನಿಫಾರ್ಮ್ ಒಗಿಬೇಕು, ಸ್ವಲ್ಪ ಶೂ ಒಗಿಬೇಕು. ನಾನು ಕೈಯಲ್ಲೇ ವಾಶ್ ಮಾಡೋದು, ಅವಳ ಶೂ ಆಗಲಿ ಯೂನಿಫಾರ್ಮ್ ಆಗಲಿ. ನನ್ನ ಹಸ್ಬೆಂಡು ರೆಡಿಯಾಗಿದ್ದಾರೆ, ಡ್ಯೂಟಿಗೆ ಟೈಮ್ ಆಯಿತು, ಹೊರಡಬೇಕು. ಇವಾಗ ಅವರು ಹೊರಡ್ತಾರೆ, ನಾನು ಸ್ವಲ್ಪ ಕೆಲಸ ಮುಗಿಸಿ ರೆಡಿ ಆಗಬೇಕು. ರೆಡಿಯಾಗಿ ಗುರುಪ್ರವೇಶಕ್ಕೆ ಹೋಗಿ ಬರಬೇಕು. ಯಾಕ್ರಿ? ಯಾಕೋ ಬೇಜಾರಾಗಿದ್ದಾರೆ ಅವರು. ಯಾಕಂದರೆ ಗಾಡಿ ಸ್ವಲ್ಪ ಸ್ಟಾರ್ಟ್ ಆಗ್ತಾಯಿಲ್ಲ ಅಲ್ವಾ, ರಿಪೇರಿ ಇದೆ ಅಲ್ವಾ, ಅದರಿಂದ ಸ್ವಲ್ಪ ಬೇಜಾರಾಗಿದ್ದಾರೆ. ಎಷ್ಟು ಗಾಡಿ ತೊಟ್ಟಿಂದ ನಾವು ಎಷ್ಟು ತೊಗೊಳೋಕ್ಕೆ ಕಾಸು ಕೊಟ್ಟಿದ್ದೀವೋ ಅಷ್ಟೂ ಖರ್ಚಿಗೆ, ಅದು ರಿಪೇರಿ ಮಾಡೋಕ್ಕೆ ಖರ್ಚು ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾರೆ. ಇವಾಗ ಹಸ್ಬೆಂಡು ಹೊರಟರು, ಗ್ಯಾರೇಜ್ಗೆ ಗಾಡಿ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಇವಾಗ ಕೆಲಸ ಮುಗಿಸ್ಬಿಟ್ಟು ನಾನು ರೆಡಿ ಆಗ್ತೀನಿ ಬೇಗ. ಇವಾಗ ನಾನು ರೆಡಿಯಾಗಾಯಿತು. ಸಿಂಪಲಾಗಿ ಒಂದು ಕುರ್ತಾ ಸೆಟ್ ಹಾಕ್ಕೊಂಡಿದ್ದೀನಿ. ನನ್ನ ಫ್ರೆಂಡು ಬಂದಿದ್ದಾಳೆ, ನನ್ನ ಮಗಳು ರೆಡಿಯಾಗಿದ್ದಾಳೆ. ಇವಾಗ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ತುಂಬ 12 o'clock ಆಗಿದೆ. ಇವಾಗ ಹೊರಡಬೇಕು. ಬನ್ನಿ ಹೋಗೋಣ. ಕೀ ಎತ್ಕೊಚ್ಚಿನೋ ಅಮ್ಮ, ಕೀ ಎತ್ಕೋ, ಗಾಡಿ ಕೀ. ಇವಾಗ ಇನ್ನೊಬ್ಬರು ಫ್ರೆಂಡ್ ಮನೆ ಹತ್ರ ಬಂದ, ಅವ್ರ ಗಾಡಿ ತೊಗೊಂಡು ಹೋಗ್ತೀನಿ. ನನ್ನ ಗಾಡಿ ನನ್ನ ಫ್ರೆಂಡ್ ತೊಗೊಂಬರ್ತಾಳೆ. ಆಯ್ತೇನೆ ಮೇಡಮ್? ಫುಲ್ ರೆಡಿ ಆಗೋವ್ರೆ. ಯಾಕೆ ಯಾರು ವಿಡಿಯೋಗೆ ಬರಲ್ಲ ಅಂತಾರೆ? ಸರಿ, ಇವಾಗ ಬಂದು ತುಂಬ ಚೆನ್ನಾಗಿ ಕೊಟ್ಟವ್ರೆ, ರಾಯರ್ದು ಹಾಕ್ಸ್ಬಿಟ್ಟವ್ರೆ. ಹ್ಯಾಂಡ್ ವಾಶ್ ಬನ್ನಿ. ಇವಾಗ ಬಂದ್ರಾ? ಹುಡುಗ ಬರ್ತಾನೆ. ಹೌದಾ? ಅದಕ್ಕೆ ಬಂದಿಲ್ಲ. ಇಲ್ಲ, ನನ್ನ ಜೊತೆ ಬರ್ಬೇಕಿತ್ತು. 1 BHKನಾ? ಸ್ಕೂಟಿಗೆ ಹುಡುಗ ಬರ್ತಾನೆ ಅಂತ ಅದಕ್ಕೆ ಗೊತ್ತಾಯ್ತಾ ಲೊಕೇಶನ್? ಅವಳು ಕುಸುಮ ಸೈಡು. ಬನ್ನಿ, ನಿಧಾನ ಕುತ್ಕೊಂಡು ಊಟ ಮಾಡಿ ಕುಂಕುಮ ತಗೊಂಡು ಹೋಗಿ. ಚೆನ್ನಾಗಿದೆಯಾ? ಚಿಕ್ಕ ಮನೆ. ಇವಾಗ ಅವಳಿಗೆ ದೂರ ಆಗಲ್ವಾ? ಇಲ್ಲ, ನಾನು ಕರ್ಕೊಂಡ್ಬರ್ತೀನಿ. ನಿಮಗೆ ದೂರ ಅನ್ಸಲ್ಲ. ಸಿಕ್ಕಾಪಟ್ಟೆ ಮಾಡಿದಾರಲ್ಲ ಮನೆ, ಚಿಕ್ಕದಾಗಿ ನೋಡು, ಚೊಕ್ಕವಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಎಷ್ಟಿದ್ರು ಇನ್ನೇನು ಬೇಕು? ಇಷ್ಟಿದ್ರೆ
ಯಾಕೆ ಬಿದ್ದಿ ಕಡೆ ಉಲ್ಟಾ ಪಲ್ಟಾ ಸುಮ್ಮನೆ ತಿನ್ಬೇಕು. ಹಾಕುದ್ಲಾ? ಬೇಗ ಬರ್ಬೇಕು. ಏನು ಹಾಕೊಂಡಮ್ಮ? ಹಾಂ ತಿನ್ನಿವಂತೆ ಬಮ್ಮ. ಯಾಕೆ ಮನೇಲಿ ಬಟ್ಲೆ ಇಲ್ವಾ ನಿನಗೆ ಚೋಚೋ ತಿನ್ನೋಕ್ಕೆ? ನನ್ನ ಮಗಳೆಲ್ಲಿ ತೊಳಿದ್ರೆ ಚೋಚೋ ಹಾಕೊಂಡು ತಿನ್ಬೋದಮ್ಮ ಅಂತ. ಆಂಟಿ ಮೇಲೆ ನಂಬಿಕೆ ಇಲ್ಲ. ನನ್ನ ಮಗಳಿಗೆ ನನಗೆ ನಂಬಿಕೆ ಇಲ್ಲ ನಿಂಗೆ ನೀಟಾಗಿ ಗಾಡಿ ಓಡಿಸ್ತೀಯ ಅಂತ. ಅಲ್ಲಮ್ಮ ಇದ್ರೆ ನನಗೆ ಓಡ್ಸೋಕ್ಕೆ ಡಿಸ್ಟೆನ್ಸ್ ಏಕೆ ಬಿಟ್ಬಿಟ್ರೆ ಆಮೇಲೆ ನನ್ನ ಮೇಲೆ ಗೊಯ್ಯೋ ಅಂತೀಯ. ಯಾಕೆ ಬೇಕು? ಬಿಡ್ತೀನಿ ನಾನು ನಿನ್ನ. ಅಲ್ಲ ಮಗಳೇ, ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕುಂಕುಮ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಅಲ್ಲೇ ನೋಡಿದೆ ಮೇಲಿದ್ದಾಗ. ಸೇಮ್ ಹಳ್ಳಿ ಥರನೇ ಇದೆ ವಾತಾವರಣ. ವೈಟ್ ಕಲರ್ ಫಂಕ್ಷನ್ ನೋಡಿ ಇಲ್ಲೆಲ್ಲ ಇದೆ ತಾನು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಹತ್ರ ಬಂದೆ. ಯಾಕಂದರೆ ನಮ್ಮ ದೊಡ್ಡಕ್ಕೆ ಬಂದಿದ್ದಾರೆ. ದೊಡ್ಡಕ್ಕೆ ಅಂದರೆ ನಮ್ಮ ಯಜಮಾನ್ರವ ದೊಡ್ಡಕ್ಕ. ಅದಕ್ಕೆ ಇಲ್ಲಿಗೆ ಡೈರೆಕ್ಟಾಗಿ ಫಂಕ್ಷನಿಂದ ಇಲ್ಲಿಗೆ ಬಂದೆ. ದೊಡ್ಡವರು ಇವರು, ತುಂಬ ದೊಡ್ಡವರು. ಅವ್ರು ಹಂಗೆ ಅವಾಗವಾಗ ಈ ಥರ ಡೌಗಳು ಮಾಡ್ತಾರೆ. ಡೌರಾಣಿ ನಮ್ಮ ಮನೆಗೆ ದೊಡ್ಡ ಡೌರಾಣಿ ಇವರು. ಚಿಕ್ಕ ಡೌರಾಣಿ ಕೆಲ್ಸಕ್ಕೆ ಹೋಗವ್ರೆ. ಏನಾಗಲ್ಲ ತೆಗೀರಿ. ಮನೆ ತೀರೋರು ಇನ್ನಂಗಿರ್ತಾರೆ. ಇದು ಸೈಡ್ ಬಾರೆ. ಅಮ್ಮ ನೋಡಮ್ಮ ವಿಡಿಯೋ ಮಾಡ್ತಿರೋದು ತಲೆ. ನಮ್ಮ ಅತ್ತೆ ನಾವು ಖಂಡಿತ ಇವ್ರ ಅಮ್ಮ ಅನ್ನಲ್ಲ, ರಾಜಿ ಅಂತಾರೆ. ಇವಾಗ ವಿಡಿಯೋಗೋಸ್ಕರ ಅಮ್ಮ ಅಂತ ಇರೋದು. ನಮ್ಮ ಅತ್ತೆನ ರಾಜಿ ರಾಜಿ ಅಂತಾರೆ, ಅಮ್ಮ ಅಂತ ಕಾಣ್ದಂಗೆ. ಇವಾಗ ವಿಡಿಯೋಗೋಸ್ಕರ. ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು ಕಣವ. ಈಗ ಸ್ವಲ್ಪ ಮತ್ತೆ ಗೆಟಪ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಾ ನೈಟಿಗೆ ಹಾಕೊಂಡು? ಅದೇ ಅಡಿಗೆ ಮಾಡ್ತಾ ಇದ್ನಲ್ಲ. ಮಾಡ್ಬಿಟ್ರ? ಮೊದ್ಲಾಗ ಒಂದು ಫೋನ್ ಮಾಡಿ ಹೇಳಿ. ನಾನು ಹೇಳ್ದೆ ನೀನು ಬಂದು ನೀನೇ ಮಾಡ್ಕೋತೀನಿ ಅಂದಲ್ಲ. ನೀವು ರೆಡಿ ಮಾಡಿ ಇಡ್ತೀನಿ ಅಂದ್ರಲ್ಲ. ಆಯ್ತು, ಊಟ ಮಾಡಿ. ಅಡುಗೆ ಮಾಡಬೇಕು ಅಂತ ಅರ್ಜೆಂಟಾಗಿ ಬಂದೆ. ಆದರೆ ಏನು ಮಾಡೋದು, ಅಡುಗೆ ಮಾಡಿಬಿಟ್ಟಿದ್ದಾರೆ. ಅದೊಂದು ಖುಷಿ. ತಿನ್ಬೋದಾ ನೀವು ಅಡುಗೆ ಮಾಡಿರೋದ? ಚೆನ್ನಾಗಿ ಮಾಡಿದ್ದೀನಿ, ತಿನ್ಬೋದು. ಅಡುಗೆ ಎಲ್ಲ ಮಾಡಿದ್ದಾರೆ. ಇವಾಗೇನು ಅಡುಗೆ ಮಾಡೋಂಗಿಲ್ಲ. ಮತ್ತು ನಾನು ಲೇಟಾಗೆ ಬರೀವೆ. ಚಳಿ ಬಂದಿದ್ದೀನಿ. ನಮ್ಮ ಅತ್ತೆ ಬಿಸಿನೀರು ಕಾಯಿಸ್ಕೊಟ್ಟಿದ್ದಾರೆ ನನಗೆ ಮತ್ತು ದೊಡ್ಡತ್ತಿಗೆ. ಇವಾಗ ನೋಡ್ತಾ ಇದ್ದಾರೆ ನನ್ನ ಬ್ಲಾಗ. ಅವ್ರ ಮನೇಲಿದ್ದಾಗೆಲ್ಲ ನೋಡಲ್ಲ. ಇವಾಗ ನನ್ನ ಮುಂದೆ ನನ್ನ ತಮ್ಮನೆಂಟಿ ಏನಾದರೂ ಅಂತಾಳೆ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಅಲ್ವೇನಕ್ಕ? ಬಿಸಿನೀರು ಕಾಯಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಷ್ಟು ದೂರ ಹೋಗಿದ್ದೆ ಗೊತ್ತಾ? 7-8 ಕಿಲೋಮೀಟರ್. ಅಷ್ಟು ಗೊತ್ತಾಗ್ಲಿಲ್ಲ ನಿಂಗೆ? ಆ ಸೈಡೆಲ್ಲ ನಾನು ಹೋಗಿಲ್ಲ. ಇವತ್ತೇ ಹೋಗಿದ್ದೆ. ಗಂಗೊಂಡನಹಳ್ಳಿ ಬಿಟ್ಬಿಟ್ಟು ಮಾದನೇಕನಹಳ್ಳಿ. ನಿಂಗೆ ಯಾರೋ ಫ್ರೆಂಡು ಅಲ್ಲಿ ಫೋನ್ ಮಾಡಿಬಿಟ್ಟವ್ರೆ, ನಿಮ್ಮ ಮಿಸ್ಸಸ್ ಇಲ್ಲಿ ಗಂಗೊಂಡನಹಳ್ಳಿಲಿ ಅವರೆಲ್ಲ ಅಡ್ರೆಸ್ ಹುಡುಕ್ತವ್ರಲ್ಲ ಅಂತ. ಆಚಾರ್ಯಣ್ಣ ಅಂತ, ಅವರು ಆಚಾರ್ಯಣ್ಣ ಅಂತ. ಅವಾಗ ನನಗೆ ಫೋನ್ ಮಾಡಿದೆ, ಅಲ್ಲೇನು ಮಾಡ್ತಾ ಇದೀಯ ಅಂತ. ನಾನು ಅಂದ್ರಳ್ಳಿದ್ದ ಸುಳ್ಳು ಹೇಳಿ ಹೋಗಿದ್ದೆ. ಈರು ಸಂಗೀತ ಡ್ರೆಸ್ ಹಾಕೊಂಡಾರ ಮಾಡುವೆ. ನಮ್ಮ ದೊಡ್ಡಕ್ಕ ಸ್ವಲ್ಪ ಸ್ಟೈಲ್ ಜಾಸ್ತಿ. ನಮ್ಮ ಚಿಕ್ಕಕ್ಕ ಹೆಂಗಿದ್ರು ಬರ್ತಾರೆ ವಿಡಿಯೋಗೆ. ನಮ್ಮ ದೊಡ್ಡಕ್ಕ ಡ್ರೆಸ್ ಹಾಕೋತೀರಿ ಅಂತ ಇದ್ದಾರೆ. ಡ್ರೆಸ್ ಎತ್ತಿಗೆ ನಡಿ. ಏನ?
ನೀವೆಲ್ಲ ತಿನ್ಬಾರ್ದು, ರಸಂ ಪೌಡ್ರು ನೀವೆಲ್ಲ ತಿನ್ಬಾರ್ದು. ಆಯ್ತು ಸರಿ ಬಾ. ಅಲ್ಲ ಸೋಮವಾರ ಬರ್ತಿದೆಯಲ್ಲ ಬಾ ಚಿನ್ನಿ. ಗಾಡಿಲಿ ಹೋಗೋದ ನಡ್ಕೊಂಡು ಹೋಗೋದು? ನೀವಿಬ್ರು ಗಾಡಿಲಿ ಹೋಗಿ ಹಂಗಾರ. ನಾನು ಗಾಡಿಗೆ ತಂದಿಲ್ಲ, ಅಲ್ಲೇ ಬಿಟ್ಟು ಹಂಗೆ ಬರ್ತಾರೆ ನೋಡ್ರಿ. ನಡೆಯವ ತಕೋ ಪಾರ್ಲರ್ಗೆ ಹೋಗಿ ಮಾಡ್ಕೊಬನ್ನಿ ಈಗ. ಈಗ ಬರ್ತಿದಾರಲ್ಲ ಹಂಗೆ ಪಾರ್ಲರ್ಗೆ ಹೋಗಿ. ನೋಡಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಡ್ರೆಸ್ ಹಾಕೋ ಬಂದು ಸ್ವಲ್ಪ ಸ್ಟೈಲ್ ಜಾಸ್ತಿ. ಅವೇ ಹಿಂಗೆ ಅಲ್ವಾ? ಮಾತಾಡಿ ಪರವಾಗಿಲ್ಲ. ಹೌದು ಹೌದು ಅಂತ ಮಾತಾಡ್ಕೊಳ ಸುಧಾ. ಎಲ್ಲ ಬರ್ತಾ ಇದ್ದಾರಾ? ಇವಾಗ ಮನೆ ಹತ್ರ ಬಂದು, ಇದು ಯಾರ ಮನೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕನ ಮಗನ ಮನೆ. ಎಲ್ಲೆಲ್ಲೂ ನೀನೇ ಹೌಸಿಂಗ್ ಬೋರ್ಡ್ ಹೋದ್ರಿ ಇವಳೆ, ಅಮ್ಮನಗರಕ್ಕೆ ಬಂದ್ರಿ ಇವಳೆ. ಅಕ್ಕ ಏನಕ್ಕ ವಿಡಿಯೋ ಮಾಡ್ತಾ ಇದೀಯಾ? ಮಾಡೋಣ ಅಂತ. ನಾವೆಲ್ಲ ಇವತ್ತು ಹಂಗೆ ಟೈಮ್ ಪಾಸ್ ಮಾಡ್ದೋ. ಇವರು ದುಡ್ಕೊಂಡ್ ಬಂದಿದ್ದಾರೆ. ನಿಮಗೂ ಕೆಲಸ ಇದ್ದಿದ್ರೆ ನೀವು ಹೋಗರಿ. ಇವತ್ತು ನಮ್ಗೆ ಕೆಲಸ ಇತ್ತಿಲ್ಲ, ಇವ್ರಿಗೆ ಓಟಿ ಸಿಕ್ಕೈತೆ. ಡಬಲ್ ಪೇಮೆಂಟ್ ಇವ್ರಿಗೆ. ಮಾಡ್ಸಕ ಬಾದೋಡವ ಮಾಡ್ಕೊಡ್ತೀನಿ ಅಂದ. ನೀನ್ ಒಳ್ಳೆ ಸಂಪಾದನೆ ಮಾಡ್ದಕ್ಕ ತಿಂಗಳು ಓಂ ಶಕ್ತಿ ತಾಯಿ ಒಳ್ಳೆ ಬೇಕಲ್ಲ, ಅದಕ್ಕೆ ಒಳ್ಳೆ ಸಂಪಾದನೆ. ಈ ತಿಂಗಳ ಸಂಪಾದನೆ ಮಾಡ್ತಾರ ಅವರು. ನೆಕ್ಸ್ಟು ಅದ್ಯಾಕೆ ಇವರೆಲ್ಲ ಅವರೇ ಅಂತ ಡವ್ ಮಾಡ್ತಾವ್ರೆ. ವಿಡಿಯೋದಲ್ಲಿ ಬರೋಕೆ ಇಷ್ಟಪಡ್ತಾರೆ. ಇವರೆಲ್ಲ ಅವರೇ ಅಂತ ಡವ್ ಮಾಡ್ತಾವ್ರೆ. ಕಟ್ ಮಾಡು. ಹಂಗೆಲ್ಲ ಮಾಡಬಾರ್ದು. 6,000 7,000 ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಾನು ನಮ್ಮ ಮನೆಗೆ ಹೋಗ್ಬೇಕು, ತುಂಬಾ ಚಳಿ ಇದೆ. ಲೈಟ್ ಹಾಕಿ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾನು ಹೊರಡ್ತೀನಿ. ಟೈಮ್ ಆಗಿಬಿಟ್ಟಿದೆ, ಅಲ್ಲೇ 6:30 ಆಗಿದೆ. ನಮ್ಮ ಚಿಕ್ಕ ಅದಕ್ಕೇನು ಇಲ್ಲೇ ಬಂದರು. ಇಲ್ಲೇ ಅಲ್ವಾ, ಅವ್ರಿಗೂ ಬಸ್ ಇಲ್ಲೇ ಬರುತ್ತೆ, ಅದರಿಂದ ಇಳಿದು ಬಂದರು. ಇವಾಗ ಮನೆಗೆ ಬಂದು ಕಬಾಬ್ ಮಾಡಬೇಕು. ಸಾಂಬಾರೆಲ್ಲ ನಮ್ಮ ಅತ್ತಿಗೆ ಮಾಡಿಟ್ಟವ್ರೆ. ಕಬಾಬು ಮುದ್ದೆ ಎಲ್ಲ ರೆಡಿ ಮಾಡಬೇಕು. ಅಲ್ಲೇ 7 o'clock ಆಗಿದೆ. ವಟ ವಟ ಅಂತಾರೆ. ನಾನು ಕಬಾಬ್ ಬೇಯಿಸಿದೆ, ನಮ್ಮ ಅತ್ತಿಗೆ ಮುದ್ದೆ ಮಾಡ್ತಾ ಇದ್ದಾರೆ. ನಾನೊಂದು ಕೆಲಸ, ಅವರೊಂದು ಕೆಲಸ. ಆಯ್ತಾ ಮುದ್ದೆ? ಇವರೊಂದು ದೊಡ್ಡ ಮುತ್ತು, ಅವ್ರು ಚಿಕ್ಕ ಮುತ್ತು, ಇಬ್ರು ಮುತ್ತುಗಳು. ಸ್ಮೈಲ್ ನೋಡಿ, ದೊಡ್ಡ ಮುತ್ತು ಚಿಕ್ಕ ಮುತ್ತು ಇಬ್ರು ಮುತ್ತುಗಳು. ನಮ್ಮ ಮನೆಯವರು ಇವಾಗ ಬಂದರು. ಅವರಮ್ಮ ಊಟ ಮಾಡಿಸ್ತಾ ಇದ್ದಾರೆ ಪಾಪುಗೆ. ನೋಡಿ ನಮ್ಮ ಅತ್ತೆ ಊಟ ಮಾಡ್ತಾಯಿದ್ರು. ಅಷ್ಟರಲ್ಲಿ ಮಗ ಬಂದಲ್ಲ. ನನ್ನ ಲವ್ ಸ್ಟೋರಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಅತ್ತೆ ಹೆಂಗೆ ಸಾಕೋರೆ ನನ್ನ ಗಂಡನ್ನ ಅಂತ. ಇದೇ ಸಾಕ್ಷಿ. ಇವಾಗ ಮಟನ್ ಸಾಂಬಾರು, ಕಬಾಬು, ಮುದ್ದೆ ಊಟ ಮಾಡ್ತಾ ಇದ್ವಿ.
ಇವರು ಮೊದ್ಲಾಗೆ ಮಧ್ಯಾಹ್ನ ತಿನ್ಬಿಟ್ಟಿದ್ದಾರೆ, ಅದಕ್ಕೆ ಇವಾಗ ತಿನ್ನಲ್ಲ ಅಂತ ಡೌ ಮಾಡ್ತಾವ್ರೆ. ಮಟನ್ ತಿನ್ನಲ್ಲ ಅವರು, ಕಬಾಬು ಮಧ್ಯಾಹ್ನನೇ ಫುಲ್ ಬ್ಯಾಟಿಂಗ್ ಆಗಿದೆ, ಅದಕ್ಕೆ ಇವಾಗ ತಿಂತಾ ಇಲ್ಲ. ಸಾಂಬಾರು ನಮ್ಮ ಚಿಕ್ಕಕ್ಕ ಮಾಡಿರೋದು ಸಖತ್ತಾಗೈತೆ ಸಾಂಬಾರು ಮಾತ್ರ. ಬೆಳಗ್ಗೆನೆ ಮಾಡಿಟ್ಟು ಹೋಗಿದ್ರಂತೆ ಕೆಲ್ಸಕ್ಕೆ, ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಸಾಂಬಾರ್ ಮಾಡಿರೋದು ನಮ್ಮ ದೊಡ್ಡದಕ್ಕೆ, ಅದಕ್ಕೆ ಅಂತ ಅನ್ನಲ್ಲ, ನನ್ನ ಅಕ್ಕ ಅಂತಲೇ ಅನ್ನೋದು ಇಬ್ರು. ಇನ್ನು ದೊಡ್ಡದಕ್ಕೆ ಸಾಂಬಾರ್ ಮಾಡಿರೋದು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಟನ್ ಸಾಂಬಾರು. ನಾನು ರೆಸಿಪಿ ತೋರಿಸಿವೆ, ಆದ್ರೆ ಏನ್ ಮಾಡೋದು ನಮ್ಮ ಬರೋ ಅಷ್ಟರಲ್ಲಿ ಅಡುಗೆ ಮಾಡ್ಬೇಕು. ನಮ್ಮ ಚಿಕ್ಕಕ್ಕ ಇನ್ನ ಚೆನ್ನಾಗಿ ಮಾಡ್ತಾರೆ. ಇವನು ನಮ್ಮ ದೊಡ್ಡದಕ್ಕೆ ಮಗ, ನೋಡಿ ಎಷ್ಟು ದೊಡ್ಡವನಿದ್ದಾನೆ, ಇಂಜಿನಿಯರ್. ಹಾಯ್ ಹಾಯ್ ಮಾಡ್ತಾ ಇದ್ದಾನೆ. ಇವಾಗ ಇವನು ಬಂದ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.